ವೇದಿಕೆ ಮೇಲೆ ಆಶೀನರಾದಂಥ ಶ್ರೀ ಗಣಾಚಾರ್ಯ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಗಚ್ಚಿನಮಠ ಹಿರೇಮಠ ತೊರಗಲ್ ಇವರಿಗೂ ನಮ್ಮ ಗ್ರಾಮ ದೇವಿಯ ಜಾತ್ರೆಯ ಕಮಿಟಿಯ ಪರವಾಗಿ, ನಮ್ಮ ಗ್ರಾಮ ಪಂಚಾಯತಿಯ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಇವರಿಗೆ ಸ್ವಾಗತ ಕೋರಿ ಇವರಿಗೆ ಅನಂತ ಅನಂತ ನಮಸ್ಕಾರಗಳು. ಹಾಗೆ ಶ್ರೀ ವೈಭವ ಅಪ್ಪಯ್ಯ ಮಹಾಸ್ವಾಮಿಗಳು ಮಳೆರಾಜ ಮಠ ರಾಮದುರ್ಗ ಇವರಿಗೂ ನಮ್ಮ ಗ್ರಾಮ ದೇವಿಯ ಜಾತ್ರೆಯ ಕಮಿಟಿ ಪರವಾಗಿ, ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಇವರಿಗೂ ಸ್ವಾಗತ ಕೋರುತ್ತಾ ಅನಂತ ಅನಂತ ನಮಸ್ಕಾರಗಳು. ಹಾಗೆ ಇಂದಿನ ಈ ಸಭೆಗೆ ಇನ್ನೂರ ನಮ್ಮ ಶ್ರೀವಾನಂದ ಮಠಕ್ಕೆ ಹೊಸದಾಗಿ ಒಂದು ಅಗ್ರ ನೇಮಕ ಇದ್ದಾರೆ ಮೃತ್ಯುಂಜಯ ಸ್ವಾಮಿಗಳು, ಇವರಿಗೂ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಗ್ರಾಮ ದೇವಿಯ ಕಮಿಟಿಯ ಪರವಾಗಿ ಇವರಿಗೂ ಸ್ವಾಗತ ಕೋರುತ್ತಾ ಅನಂತ ಅನಂತ ನಮಸ್ಕಾರಗಳು. ಇಂದಿನ ಈ ಸಭೆಗೆ ಅಧ್ಯಕ್ಷತೆ ವಹಿಸಿದಂತ ಶ್ರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಸೋನಮ್ಮ ಬಡವಾಡ್ ಇವರಿಗೂ ನಮ್ಮ ಗ್ರಾಮ ಪಂಚಾಯತಿಯ ಪರವಾಗಿ, ನಮ್ಮ ಗ್ರಾಮ ದೇವಿಯ ಕಮಿಟಿಯ ಪರವಾಗಿ ಇವರಿಗೂ ಸ್ವಾಗತ ಕೋರುತ್ತೇನೆ, ಅಭಿನಂದನೆ ಹೇಳುತ್ತೇನೆ. ಹಾಗೆ ಉಪಾಧ್ಯಕ್ಷರಾದಂಥ ಶ್ರೀ ಲಲಿತಾ ಲಕ್ಷ್ಮಣ್ ಹುಗಾರ್ ಇವರಿಗೂ ನಮ್ಮ ಗ್ರಾಮ ದೇವಿಯ ಕಮಿಟಿಯ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಇವರಿಗೂ ಸ್ವಾಗತ ಕೋರುತ್ತಾ ಅನಂತ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರಿಗೂ ನಮ್ಮ ಗ್ರಾಮ ದೇವಿಯ ಕಮಿಟಿಯ ಪರವಾಗಿ, ನಮ್ಮ ಗ್ರಾಮ ದೇವಿಯ ಪರವಾಗಿ, ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ, ನಮ್ಮ ಸಮಸ್ತ ಊರಿನ ಪರವಾಗಿ ಇವರಿಗೂ ಅನಂತ ಅನಂತ ನಮಸ್ಕಾರಗಳು. ಹಾಗೆ ನಮ್ಮ ಊರಿನಲ್ಲಿ ಯಾವಾಗ ನಡೆಯಲಾರಂತ ಇದೊಂದು ಐತಿಹಾಸಿಕ ಹೆಜ್ಜೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ. ಇದು ಯಾರಿಗೂ ಗೊತ್ತಿಲ್ಲದ ಜಾತ್ರೆ. ನಮ್ಮೂರಿನ 2-3 ತಲೆಮಾರಿನವರೆಗೂ ಈ ಜಾತ್ರೆ ಯಾರಿಗೂ ಗೊತ್ತಿಲ್ಲದ ಸಂಗತಿ. ಹಾಗೆ ನಮ್ಮ ಗ್ರಾಮದ ಸಮಸ್ತ ಜನರು ತನು ಮನ ಧನ ಸಹಾಯ ಇವತ್ತು ಕಣ್ಣು ಕಾಣದ ಮುದುಕರು ಸಹ ನಮಗೆ 5,000 ಪೆಟ್ಟಿಯನ್ನು ಕೊಟ್ಟಿದ್ದಾರೆ. ಅದನ್ನು ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ. ಹಾಗೆ ಇವತ್ತು ಪ್ರತಿಯೊಬ್ಬರು ನಮಗೆ ಇವತ್ತು ತಿನ್ನಕ್ಕೆ ಒಂದು ಸ್ವಲ್ಪ ಅನ್ನ ಕಡಿಮಿದ್ರು ನಮ್ಮ ಗ್ರಾಮ ದೇವಿ ಜಾತ್ರೆಗೆ ಬಹಳ ಸಹಾಯ ಮಾಡಿದ್ದಾರೆ. ನಮ್ಮ ಗ್ರಾಮದ ಜನತೆಯು ನಾನು ಎಷ್ಟು ಹೊಗಳಿದ್ರು ಕಡಿಮೆ. ಹಾಗೆ ನಮ್ಮ ಗ್ರಾಮದ ಜನತೆ ಇವತ್ತು ಯಾವುದೋ ಒಂದು ಕಾರ್ಯಕ್ರಮ ಅಂತ ಹೋದ್ರು, ಇಂಥ ಮನೆಗೆ ಹೋದ್ರು ಅಂತ ನಮಗೆ ಇದು ಐತಿ, ಫಂಕ್ಷನ್ ಐತಿ, ಇಂಥ ನಮ್ಮ ಜಾತ್ರೆ ಅಂದ್ಕೊಂಡ್ರೆ ಅಂದ್ರೆ ಯಾರು ಮನೆಗೆ ಹೋದ್ರು ಹೊಳೆ ಕಳಿಸೋದಿಲ್ಲ. ಅದು ನಮ್ಮ ಊರಿನ ಸೌಭಾಗ್ಯ. ಅದು ಏನೋ ನಮ್ಮ ಬಸವೇಶ್ವರ ಕೃಪಾ ಕಾಟಿಸೋದ. ಹಾಗೆ ನಮ್ಮ ಇನ್ನೊಂದು ವಿಷಯ ಅಂದ್ರೆ ಇದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ಸಂಗತಿ. ಇದೊಂದು ಐತಿಹಾಸಿಕ ಹೆಜ್ಜೆ. ಇವತ್ತು ನಾವು ಏನಪ್ಪ ಜಾತ್ರೆಯ ಶಾಂತಿ ನೆಮ್ಮದಿ ಕಾಪಾಡಬೇಕಾಗೈತಿ. ಯಾಕಪ್ಪ ಅಂದ್ರ ಇವತ್ತು ಯಾರೋ ಏನೇನ್ಲಿ ಇವ ನಮ್ಮ ಮನೆಯನ್ನ ಅಂತ ತಿಳ್ಕೊಂಡು ಸಮಾಧಾನ ನಂತರ ಇನ್ನೊಂದು ಜಾತ್ರೆ ಮಾಡೋದು ಯಶಸ್ವಿಗೊಳಿಸೋದು ನಮ್ಮ ಊರಿನ ಹೆಸರು ಅಜರಾಮರವಾಗಿ ಉಳಿಲಿ. ಇದು ತಮ್ಮೆಲ್ಲರ ಧನಮನ ಸಹಾಯ ಆಗೈತಿ. ಶಾಂತಿ ಸಹಕಾರ ಬಹಳ ಬೇಕಾಗೈತಿ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾವೆಲ್ಲರೂ ಶಾಂತಿ ಸಹಕಾರದಿಂದ ಗ್ರಾಮದೇವಿ ಜಾತ್ರೆಯನ್ನು ಯಶಸ್ವಿಯಾಗಿ ಜರುಗಿಸಲು ಸಹಕಾರ ನೀಡಬೇಕೆಂದು ವಿನಂತಿಸಿದ ಶ್ರೀ ಬಸವರಾಜ್ ಮರವಾಳ ಗ್ರಾಮ ಪಂಚಾಯತ್ ಸದಸ್ಯರು ಹಲಗತ್ತಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ವೇದಿಕೆಯಲ್ಲಿ ಆಸೀನರಾದ ಶ್ರೀ ಸುಭಾಷ್ ಗೋಡಿಕಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಹಲಗತ್ತಿ ಇವರಿಂದ 1-2 ಮಾತುಗಳು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ಸಾನ್ನಿಧ್ಯ ವಹಿಸಿರುವಂಥ ಮಾಗಚ್ಯ ಚನ್ನಮಲ್ಲ ಶಿವಾಚಾರ್ಯರು ಮಹಾಸ್ವಾಮಿಗಳು ಗಚ್ಚಿ ಹಿರೇಮಠ ತೊರದಲ್ಲಿ ಅವರ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿಯಾಗಿ ಇನ್ನೂರುವ ಸಾನ್ನಿಧ್ಯ ವಹಿಸಿರುವಂಥ ಶ್ರೀ ವೈಭವ ಅಪ್ಪಯ್ಯ ಮಹಾಸ್ವಾಮಿಗಳು ಮಳೆರಾಜ ಮಠ ರಾಮದುರ್ಗ ಇವರ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿಯಾಗಿ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು ಶಿವಮಠ ಹಲಗತ್ತಿ ಇವರುಗಳಿಗೂ ನಮಸ್ಕರಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀಮತಿ ಸೋನವ್ವ ಬಡವಾಡ್ ಇವರಿಗೂ ಹಾಗೂ ಈ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿರುವಂಥ ಶ್ರೀಮತಿ ವಿದ್ಯಾಶ್ರೀ ಗಣಪ ಪಿಡೋ ಮೇಡಮ್ ಅವರಿಗೂ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ಲಲಿತಾ ಹುಗಾರ್ ಅವರು ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರಿಗೂ ವಂದನೆಗಳು ಸಲ್ಲಿಸುತ್ತಾ,
ನನ್ನ 2 ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ನಾವು ಈ ಜಾತ್ರೆ ಪ್ರಾರಂಭ ಮಾಡಬೇಕಾದ್ರೆ ಜುಲೈ 19 ಇದು 2022 ಜೂನ್ ತಿಂಗಳಾಗ ಸ್ಟಾರ್ಟ್ ಮಾಡಿದ್ವಿ ಈ ಜಾತ್ರೆ ಮಾಡ್ಬೇಕಂತ. ಅಲ್ಲಿಂದ ಎಲ್ಲ ರೀತಿಯಾಗಿ ಒಂದು 1.5 ವರ್ಷ ಪಟ್ಟಿ ಮಾಡಿದ್ರಿ. 1.5 ವರ್ಷ ಪಟ್ಟಿ ಮಾಡಿದ್ರು, ಎಲ್ಲರೂ ನಮಗೆ ಸಹಕಾರ ಮಾಡಿದ್ರು. ಆ ಸಹಕಾರ ನೋಡಿಕೆ ನಮಗೆ ಖುಷಿ ಆಯಿತು. ಖುಷಿಯಾಗಿ ಒಳ್ಳೆ ಥರದಿಂದ ಎಲ್ಲರೂ ಸಹಕಾರ ಕೊಟ್ರಿ. ಹೊಳ್ಳೆ ಇನ್ನೊಂದ್ರಿ, ಇವತ್ತು ಇದು ಉಡಿ ತುಂಬಿ ಕಾರ್ಯಕ್ರಮ ಮುಗಿತ್ರಿ. ನಾಳಿಂದ ಹೊನ್ನಾಟ ಚಾಲು ಆಗತ್ತೆ. ಅದೇ ರೀತಿಯಾಗಿ ಎಲ್ಲ ರೀತಿಯಂಥ ಒಳ್ಳೆಯ ಕಾರ್ಯಕ್ರಮ ನಡೀತಾವೆ. ಎಲ್ಲರೂ ಸಹಾಯ ಸಹಕಾರ ಮಾಡಿರಿ, ಒಳ್ಳೆಯ ಒಕ್ಕಟ್ಟೆ ಕೆಲಸ ಮಾಡಿ ಇದು ಮಾಡೋಣ, ಜಾತ್ರೆ ಯಶಸ್ವಿ ಮಾಡೋಣ ಅಂತ ಹೇಳ್ತಾ, ಮತ್ತು ಲೋಕಾಲಿ ಎಲ್ಲ ಥರದಿಂದ ಅಂಗಡಿ ಬಂದವು, ಸ್ವಲ್ಪ ಎಲ್ಲರೂ ಹೋಗಿ ಜೋಗಲ್ಪಕಲ್ಲಿ ಆಡಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿರಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು 2 ಮಾತು ಮುಗಿಸುತ್ತೇನೆ. ಶ್ರೀ ಸುಭಾಷ್ ಕೋಡಿಕಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಅಲಗತ್ತಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾದ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಲಲಿತಾ ಹೂಗಾರ್ ಇವರು ಕಾರ್ಯಕ್ರಮದ ಕುರಿತಾಗಿ 1-2 ಮಾತುಗಳನ್ನು. ಗ್ರಾಮ ದೇವಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಹಾಜರಾದ ಗುರುಗಳಿಗೆ ವಂದಿಸುತ್ತಾ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಧ್ಯಕ್ಷರು ಪಿಡಿಒ ಮೇಡಮ್ ಅವರಿಗೂ ನಮಸ್ಕರಿಸುತ್ತಾ 1-2 ಮಾತನ್ನು ಹೇಳ್ತೇನೆ. ತಪ್ಪಾಗಲಿ ದಯವಿಟ್ಟು ಕ್ಷಮಿಸಿ. ನಮ್ಮ ಊರಿನ ಗಣ್ಯಮಾನ್ಯರು ಎಲ್ಲರೂ ಬಹಳ ಸಹಾಯ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಕೆಲವು ದಿನಗಳಲ್ಲೂ ಇದೇ ತರ ಸಹಾಯ ಮಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿಕೊಂಡು ಹೋಗೋಣ. ಜಾತ್ರೆ ವಿಜೃಂಭಣೆಯಿಂದ ನಡೆಸಿಕೊಡೋಣ ಅಂದು ಇಷ್ಟು ನನ್ನ 2 ಮಾತನ್ನು ಹೇಳಿ ಮುಗಿಸುತ್ತೆ. ವಿಜೃಂಭಣೆಯಿಂದ ಜಾತ್ರೆ ಜರುಗಿಸಲು ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕೆಂದು ಹೇಳುತ್ತಾ ಮಾತನಾಡಿದ ಮಾತುಗಳನ್ನು ಹೇಳಬೇಕೆಂದು ವಿನಂತಿಸಿಕೊಳ್ಳಿ. ಪೂಜ್ಯರು ವಂದಿಸುತ್ತಾ ಈ ಗ್ರಾಮದೇವಿ ಜಾತ್ರೆ ಸಹಾಯ ಸಹಕಾರ ಕೊಟ್ಟದ್ರೊಳಗೆ ನಮ್ಮ ಕೆಲವೊಬ್ರು ಹಿರಿಯರು ಭಾಳ ನಮ್ದು ಜಾತ್ರೆ ಹೆಂಗೆ ನಾವು ಪ್ರಾರಂಭ ಮಾಡಿ ಎಂದಿಗೆ ಅದ್ರದ್ದು ಅನುಭವ ಇದ್ದಿದ್ದಿಲ್ಲ. ಅವರು ರಾಮದುರ್ಗ, ಕೆಲವೊಬ್ನೂರು, ಮುದೇನೂರ ಮತ್ತು ಸುತ್ತಮುತ್ತ ಅವರು ಪಟ್ಟಿನೂ ಜಾಸ್ತಿ ಕೊಟ್ಟಾರ, ಸಹಾಯ ಸಹಕಾರ ಕೊಟ್ಟಾರ. ಅವರು ನಾವು 200 ಅವ್ರ ದುಡ್ಡು ಸಹಕಾರ ಎಷ್ಟು ಕೊಟ್ಟು ಗೊತ್ತಿಲ್ಲ. ಅವ್ರ ಮಾತ್ರ ನಾವು ಭಾಳ ಸಹಾಯ ಕೊಟ್ಟರೆ ಅವರೆಲ್ಲರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಹೋರಾಡೋರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ. ಶ್ರೀ ಪ್ರಕಾಶ್ ಕುಂಬಿ ಗ್ರಾಮ ಪಂಚಾಯತ್ ಸದಸ್ಯರು ಅಲಗತ್ತಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಮತಿ ವಿದ್ಯಾಶ್ರೀ ಎ ಗಣಪ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಹಲಗತ್ತಿ ಇವರಿಂದ 1-2 ಮಾತುಗಳು. ಗ್ರಾಮ ದೇವರನ್ನ ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಆಸನಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೂ, ಗ್ರಾಮದ ಹಿರಿಯರಿಗೂ ಹಾಗೂ ಯುವಕರಿಗೂ ವಂದಿಸುತ್ತಾ 24/11/2023 ಸತತವಾಗಿ 9 ದಿನಗಳ ಕಾಲ ನಡೆಯತಕ್ಕಂಥ ಈ ಜಾತ್ರೆಗೆ ಸುಮಾರು 1-2 ವರ್ಷಗಳ ಕಾಲ ಪಟ್ಟಿಯನ್ನ ಎತ್ತಿ ಸುಮಾರು 1-2 ತಿಂಗಳ ಕಾಲ ಊರಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂದ್ರೆ ಇದ್ರ ಹಿಂದೆ ಕಾಣದ ಕೈಗಳ ಪರಿಶ್ರಮ ಸಾಕಷ್ಟಿದೆ. ಈ ಒಂದು ಪರಿಶ್ರಮದಲ್ಲಿ ಭಾಗಿಯಾದಂತಹ ಎಲ್ಲರಿಗೂ ನಮಸ್ಕರಿಸುತ್ತಾ ಹಾಗೂ ಈ ಒಂದು ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಮಂಡಳದಲ್ಲಿ ಇರ್ತಕ್ಕಂಥ ಸದಸ್ಯರೇ ಒಂದು ಗ್ರಾಮ ಪಂಚಾಯಿತಿ ಇದು ಗ್ರಾಮ ದೇವತೆಯ ಒಂದು ಕಮಿಟಿಯಲ್ಲಿ ಇರ್ತಕ್ಕಂಥ ಸದಸ್ಯರು ಆಗಿರೋದ್ರಿಂದ ನಮಗೆ ಅಷ್ಟೊಂದು ಒತ್ತಡ ಆಗಲಿಲ್ಲ. ಹಾಗೂ ಈ ಕಮಿಟಿಯವರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು
ಒಂದು ಸಹಕಾರದಿಂದ ಈ ಒಂದು ಜಾತ್ರೆ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡೆಯಲಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸಹಕಾರ ಕೂಡ ಇದರಲ್ಲಿ ಇರುತ್ತಾ ಹಾಗೂ ಎಲ್ಲ ಸಾರ್ವಜನಿಕರು ಶುದ್ಧ ಕುಡಿಯುವ ನೀರನ್ನೇ ಕುಡಿಯಬೇಕು ಹಾಗೂ ಒಂದು ಈ ಘಟಕನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಲಪ್ರಭಾ ನದಿಯಲ್ಲಿ ಒಂದು ಮೊಸಳೆ ಬಂದಿರೋದ್ರಿಂದ ಅದರಲ್ಲಿ ಕೂಡ ನೀವು ಜಾಗೃತೆಯನ್ನ ವಹಿಸ್ರಿ. ಸ್ವಚ್ಛತಾ ಕ್ರಮಗಳ ಬಗ್ಗೆ ನಾವು ಪಂಚಾಯಿತಿಯವರು ಕೆಲವೊಂದು ಕ್ರಮಗಳನ್ನ ಕೈಗೊಂಡಿದ್ದೀವಿ. ಸ್ವಲ್ಪ ಲೋಪದೋಷಗಳಾದಲ್ಲೇ ಸ್ವಲ್ಪ ಸಹಕಾರವನ್ನ ಕೊಡ್ರಿ ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರಿಗೂ ಹಾಗೂ ನಮಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದಕ್ಕಾಗಿ ಗ್ರಾಮ ಪಂಚಾಯಿತಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ನನಗೆ 2 ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀಮತಿ ವಿದ್ಯಾಶ್ರೀ ಗಣಪ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಹಲಗತ್ತಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಹಂತ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀಪಾದ್ ಚಕ್ರವರ್ತಿ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಗಚ್ಚಿನ ಹಿರೇಮಠ ಇವರಿಂದ ಆಶೀರ್ವಚನ. ಕಾರ್ಯಕ್ರಮದಲ್ಲಿ ಬದಲಾವಣೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಇನ್ನೋರ್ವ ಮಹಾಸ್ವಾಮಿಗಳಾದ ಶ್ರೀ ವೈಭವ ಅಪ್ಪಯ್ಯ ಮಹಾಸ್ವಾಮಿಗಳು ಮಳೆರಾಜ್ ಮಠ ಅಮೃತ್ ಇವರಿಂದ ಆಶೀರ್ವಚನ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ಶ್ರೀ ಅಪ್ಪಯ್ಯ ಮಹಾಸ್ವಾಮಿಗಳಿಗೆ ಮತ್ತು ಮೌನೇಶ್ವರ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ಮತ್ತು ಬ್ರಾಹ್ಮಣ ತಾಯಿಗೆ ನಮಸ್ಕರಿಸಿ ಇಲ್ಲಿ ಉಪಸ್ಥಿರುವಂಥ ಎಲ್ಲ ಗುರು ಹಿರಿಯರಿಗೆ ಹಾಗೂ ಸದ್ಭಕ್ತರಿಗೂ ವಂದಿಸಿ ಶ್ರೀ ಗ್ರಾಮದೇವರ ಜಾತ್ರಾ ಮಹೋತ್ಸವ ಇದು 120 ವರ್ಷಕ್ಕಿಂತ ಹೆಚ್ಚಾಗಿ ಆಗಿದೆ ಅಂತ ಇದು ಅವಾಗಿನ ಇನ್ನೂ ಮಾಡಿಲ್ಲ ಅಂತ. ಅದೇ ಈಗ ಈ ಕಾಲ ಕೂಡಿ ಬಂದಿದೆ. ಈಗ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಎಲ್ಲ ಭಾಳ ಚಂದ ಅದ್ದೂರಿಯಾಗಿ ಮಾಡಿರಿ ಹಾಗೂ ಎಲ್ಲ ಹಲಗತ್ತಿ ಗ್ರಾಮದವರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಮತ್ತು ಹೀಗೆ ಒಗ್ಗಟ್ಟಾಗಿ ಎಲ್ಲರೂ ಕೂಡಿ ಮಾಡಿದರೆ ಇನ್ನೂ ಭಾಳ ಚಂದ ಆಗ್ತೈತಿ. ಎಲ್ಲ ಗ್ರಾಮದಾಗೂ ಒಬ್ಬ ತಾಯಿ ಇರಬೇಕಂತ. ಯಾಕಂದ್ರೆ ಎಲ್ಲ ಮನ್ಯಾಗೂ ಒಬ್ಬಕ್ಕೆ ತಾಯಿ ನೋಡ್ಕೊಳಕಿರ್ತಾಳಲ್ಲ, ಹಂಗೆ ಎಲ್ಲ ಗ್ರಾಮದಾಗೂ ಒಬ್ಬಕ್ಕೆ ಗ್ರಾಮ ದೇವಿ ಇರಬೇಕು. ಯಾಕಂದ್ರೆ ಎಲ್ಲ ಜನರಿಗೂ ಎಲ್ಲ ಮಕ್ಕಳ ಹಂಗೆ ಎಲ್ಲರನ್ನು ಕಾಪಾಡ್ತಾಳ ಆಕೆ ತಾಯಿ. ಮತ್ತೆ ಏನು ಹೇಳ್ತೀನಂದ್ರೆ ಈಗ ದೇವಿಗಳನ್ನ ಹೇಗೆ ನೋಡ್ತಾರಂದ್ರೆ ಒಬ್ರು ಕಡಕಾಳಗಾರರು, ಈಗ ದೊಡ್ಡಕ್ಕದಾಳು ಸಣ್ಣಕ್ಕದಾಳು ಮತ್ತೆ ಭಾಳ ಸೂಕ್ಷ್ಮದಾಳು ಅಂತ ನೋಡ್ತಾರ ಜನರು. ಹಾಗೆ ನೋಡಬಾರ್ದು. ಎಲ್ಲ ದೇವಿಗಳು ಒಂದೇ, ಎಲ್ಲರೂ ಒಂದು. ಯಾಕಂದ್ರೆ ಅನ್ನ ಒಳಗೆ ಅಕ್ಕಿ ಒಳಗೆ ಏನು ಮಾಡ್ತಾರಂದ್ರೆ ಪೈಸಾನು ಮಾಡ್ತಾರ, ದೋಸೆನೂ ಮಾಡ್ತಾರ, ಹಾಗೆ ಪಲಾವನ್ನು ಮಾಡ್ತಾರೆ. ಹಂಗ ಎಲ್ಲರೂ ಒಂದ ಅಂತ ನೋಡಿ ಎಲ್ಲರನ್ನೂ ಚಂದಂಗೆ ಮಾಡ್ಕೊಂಡು ಹೋಗಿ ಹೀಗೆ ಎಲ್ಲ ಚೆನ್ನಾಗಿ ಜಾತ್ರಾ ಮಹೋತ್ಸವವನ್ನು ಮಾಡಕ್ಕಂತ ನನಗೆ 2 ಮಾತು ಅನಿಸುತ್ತೆ. ಸರ್ವೇ ಜನ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಆಶೀರ್ವಚನ ನೀಡಿದಂಥ ಶ್ರೀ ವೈಭವ ಅಪ್ಪಯ್ಯ ಮಹಾಸ್ವಾಮಿಗಳು ಮಳೆರಾಜ್ ಮಠ ಅಮೃತ್ ಇವರಿಗೆ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಇನ್ನೂರ್ವ ಸಾನ್ನಿಧ್ಯ ವಹಿಸಿರುವಂಥ ಶ್ರೀ ಪರಮ ಪೂಜ್ಯ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು ಶಿವಾನಂದ ಮಠ ಹಲಗತ್ತಿ ಇವರಿಂದ ಆಶೀರ್ವಚನ. ಓಂ ಸವನೋ ಗುಣತೋ ಸವೀರಂ ಕರವಾದ್ರಾವೇದಸ್ವಿನಾಮಾದೀತಮಸ್ತು ಮಹಾವಿದ್ಮಂಸ್ಯಾಬಹೈ. ಓಂ ಶಾಂತಿ ಶಾಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಶ್ರೀ ಆನಗಲ್ಲ ಗುರು ಕುಂಭಾರೇಶ್ವರದಲ್ಲಿ ಉದಲು ಜನಿಸಿಕೊಂಡು
ಅದೇ ರೀತಿ ಅಲಗತ್ತಿ ಗ್ರಾಮದ ಶಿವಾನಂದ ಪದ್ಮ ಪೂಜಾ ಮಲ್ಲಯ್ಯ ಸ್ವಾಮಿಗಳವರೆಗೂ ಮೊದಲು ಧ್ಯಾನಿಸಿಕೊಂಡು ಸಾನ್ನಿಧ್ಯ ವಹಿಸತಕ್ಕಂಥ ಶ್ರೀ ಮಹಿ ಮಹಾಗಾಚ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ಗಚ್ಚಿನ್ ಹಿರೇಮಠ ತರಗಲ್ಲು ಇವರಿಗೂ ಕೂಡ ಪಾದಕ್ಕೆ ಅನಂತ ಕೋಟಿ ನಮಸ್ಕರಿಸುತ್ತಾ, ಅದೇ ರೀತಿ ಶ್ರೀ ವೈಭವ ಅಯ್ಯಪ್ಪ ಮಹಾಸ್ವಾಮಿಗಳು ಮಳೆರಾಜ ಮಹಾಸ್ವಾಮಿಗಳು ರಾಮದುರ್ಗ ಇವರು ಕೂಡ ನಮಸ್ಕರಿಸುತ್ತಾ, ಅದೇ ರೀತಿ 14/17/11/2023 ಶುಕ್ರವಾರ ಸಾಯಂಕಾಲ 4:30 ಗಂಟೆಗೆ ಸ್ಥಳ ಗ್ರಾಮದೇವತಾ ಸಭಾ ಮಂಟಪದಲ್ಲಿ ಅಲಗತ್ತಿ ಸುತ್ತಮುತ್ತಲಿನ ಕೆಲಮೂರು ಮತ್ತು ಗ್ರಾಮದ ಅಲಗತ್ತಿ ಗ್ರಾಮದ ಎಲ್ಲ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂತ ಎಲ್ಲರಿಗೂ ಶರಣಾರ್ಥಿಗಳು. ಸುಮಾರು ಇವಾಗ 150 ವರ್ಷ ಕೂಡ ಆಗೈತೆ ಅನ್ನೋದು ಗೊತ್ತಿಲ್ಲ, 200 ವರ್ಷ ಆಗೈತೆ ಅನ್ನೋದು ಗೊತ್ತಿಲ್ಲ. ಅದು ಗ್ರಾಮ ದೇವತೆಯ ಜಾತ್ರೆ. ಯಾರು ಅಲಗತ್ತಿ ಗ್ರಾಮದೊಳಗ ಭಕ್ತರ ಮನೆಯೊಳಗ ಹೋಗುವ ಜಾತ್ರೆ ಇವತ್ತು ಹಮ್ಮಿಕೊಂಡದನ್ನ ಮಾಡೋಣ ಅಂತಂದು ಅದು ಆ ದೇವಿ ಯಾರ ಭಕ್ತರ ಮನೆಯೊಳಗ ತಲೆ ಒಳಗೆ ಬುದ್ಧಿವಾದ ಕೊಟ್ಟಾಳ ಗೊತ್ತಿಲ್ಲ. ಅದಕ್ಕೆ ಇವತ್ತು ಸುತ್ತಮುತ್ತಲಿನ ಗ್ರಾಮದೊಳಗ 9 ದಿನಗಳ ಕಾಲ ಬೆಳಗ್ಗೆ ಪ್ರಸಾದ ಸಾಯಂಕಾಲ ಕಾರ್ಯಕ್ರಮ ಇವಾಗ ನಡೆಸ್ಕೊಂತ ಬಂದಾರ. ಇವಾಗ ಇವತ್ತು 2ನೇ ದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಇವಾಗ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಪರಮ ಪೂಜಾ ಮಹಾಸ್ವಾಮಿಗಳು ಹಾಗೂ ತಂದೆ ತಾಯಿಯಂದರು ಅಲಗತ್ತಿ ಗ್ರಾಮ ಸುತ್ತಮುತ್ತಲ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವಾಗ ಯಾಕಪ್ಪ ಅಂತಂದ್ರೆ ನನ್ನ ವೇದಿಕೆ 23ಕ್ಕೆ ಇರಬೇಕಿತ್ತು. ನಾನು ಸುಮಾರು 20ಕ್ಕೆ ಬೆಂಗಳೂರು ಕಾರ್ಯಕ್ರಮ ಮಾಡಿದ್ದೇನೆ. ಇವತ್ತು ನಾನು ಸಾನ್ನಿಧ್ಯವನ್ನು ವಹಿಸ್ಕೊಂಡಿದ್ದೇನೆ. ಅದ ಕೂಡ ಇವಾಗ ಗ್ರಾಮ ದೇವತೆಯ ಜಾತ್ರೆ ಯಾಕೆ ಹಮ್ಮಿಕೊಂಡಿರಪ್ಪ ಅಂತಂದ್ರೆ ಇವಾಗ ನಮ್ಮ ಗ್ರಾಮಗಳು ಶುದ್ಧವಾಗಿರಲಿ, ಅನೇಕ ರೋಗಗಳನ್ನು ಬರಬಾರದು. ಆ ಗ್ರಾಮ ದೇವತೆಯ ತಾಯಿಯನ್ನ ಪೂಜೆಯನ್ನ ಮಾಡಬೇಕು. ಆ ತಾಯಿಯಲ್ಲಿ ಕಷ್ಟ ಸುಖಗಳನ್ನು ನಾವು ಕೇಳ್ಕೋಬೇಕು ಅಂತಂದು ಆ ತಾಯಿಯನ್ನ ಜಾತ್ರೆಯನ್ನ ಮಾಡಿಕೊಂಡು ಆ ತಾಯಿಯ ಸಂಕಲ್ಪವನ್ನ ಮಳೆ ಬೆಳೆ ಇವತ್ತು ಸುಮಾರು ಎಲ್ಲ ಕಡೆನೂ ಮಳೆ ಇರಲಿಲ್ಲ. ಎಲ್ಲ ಕಡೆನೂ ಮಳೆ ಇರ್ಲಿಕ್ಕಂದ್ರೂ ಬೋರಲ್ಲಿ ನೀರ್ಲಿಲ್ಲ. ಇವತ್ತು ಸಾಲ ಪಾಲ ಮಾಡಿರ್ತಕ್ಕಂಥ ಹೊಲದಾಗ ಬಿತ್ತಾರ ಇವತ್ತು ಸರಿಯಾಗಿ ಬೆಳೆ ಬರ್ಲಾಕಂದ್ರ ರೈತರು ಉಪವಾಸ ಬಿದ್ದು ಜೀವನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ತಾಯಿ ಗ್ರಾಮ ದೇವತೆ ಕೆಳಮೂರು ಮತ್ತು ಅಲಗತ್ತಿ ಗ್ರಾಮದ ತಾಯಿಯವರು ಏನ್ ಮಾಡ್ಬೇಕಪ್ಪ ಅಂತಂದ್ರ ಆ ತಾಯಿಯನ್ನ ಸುಮಾರು 7 ದಿನ ಕಾಲ ಸರಿಯಾಗಿ ದಿನನಿತ್ಯ ಸೇವೆಯನ್ನ ಸಲ್ಲಿಸಿ ದಿನನಿತ್ಯ ಕಾರ್ಯಕ್ರಮವನ್ನ ನಡೆಸಿ ಕೊಟ್ಟು ಆ ತಾಯಿ ಅಲಗತ್ತಿ ಗ್ರಾಮದೊಳಗ ಎಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ತಂದೆ ತಾಯಿಯೊಂದಿಗೂ ಅದು ವಯಸ್ಸರಿಗೂ ಕಾಪಾಡಬೇಕು. ಇವಾಗ ಯಾಕಪ್ಪ ಅಂತಂದ್ರ ಸುಮಾರು ಈಗ ನಡೆಸ್ಕೊಂತ ಬಂದಂತ ತಾಯಿ ಕೃಪೆಯನ್ನ ನೋಡ್ಬೇಕು. ಮಳೆ ಬೆಳೆ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರಕ್ಕ ಯಾವತ್ತು ಅನೇಕ ಬಾಯಲ್ಲ ಪ್ರಾಣಿಗಳಿಗೆ ರೋಗಗಳನ್ನು ಬರಬಾರದು ಅನ್ನೋದಕ್ಕೋಸ್ಕರಕ್ಕ ಏನೋ ತಾಯಿಯ ಜಾತ್ರೆ ಮಾಡ್ತಾರ. ಆ ತಾಯಿ ಎಲ್ಲ ಭಕ್ತರ ಮನೆಯೊಳಗೆ ಹೋಗ್ಲಿ, ಇದು ಮನೆಯೊಳಗೆ ಹೋಗ್ಲಿ ಎಲ್ಲ ನಾನು ಸದಾಕಾಲ ಇರ್ತೀನಿ ಅಂತ ಅಲಗತ್ತಿ ಗ್ರಾಮದೊಳಗ 9 ದಿನ ಕಾಲ ಜಾತ್ರೆ ಮಾಡ್ರಿ ಅಂತಂದು ಅಲಗತ್ತಿ ಗ್ರಾಮದೊಳಗೆ ಹೇಳ್ಯಾರ. ಇವಾಗ ಸುತ್ತಮುತ್ತಲಿನ ರಾಮೂರು ತಾಲೂಕಿನ ಒಳಗ 9 ದಿನಗಳ ಜಾತ್ರೆ ಅದು ನಡೆಯುತ್ತಪ್ಪ. ಸುತ್ತಮುತ್ತಲಿನ ಎಲ್ಲೆಲ್ಲ ನಡೆಯುತ್ತಪ್ಪ ಅಂತಂದ್ರೆ ಅದು ಅಲಗತ್ತಿ ಗ್ರಾಮ ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವಾಗ ಸುತ್ತಮುತ್ತಲ ಇವಾಗ ಎಲ್ಲೇ ಜಾತ್ರೆ ನಡೆಯುತ್ತಪ್ಪ ಅಂತಂದ್ರೆ ಅದು ಅಲಗತ್ತಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರ ಇವಾಗ ಒಂದು ದಿವಸನೂ ಜಾತ್ರೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಪಡ್ತೀವಿ ನಾವು ಸ್ವಾಮಿಗಳು. ಇವಾಗ 9 ದಿನದ ಊಟದ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಪ್ರಸಾದ, ಸಾಯಂಕಾಲ ಪ್ರಸಾದ. ಇವಾಗ ಅಲಗತ್ತಿ ಗ್ರಾಮದ ಒಳಗ ಭಕ್ತರು ಮತ್ತು ಕೆಲವರು ಭಕ್ತರು ನಿಂತು ಆ 9 ದಿನಗಳ ಕಾಲ ಮನೆ ಕೆಲಸವನ್ನ ಬಿಟ್ಟು ಇವಾಗ ಸ್ವಾಮಿಗಳ ಕೆಲಸವನ್ನ ನಿರ್ವಹಿಸ್ಕೋಬೇಕು. ಇವತ್ತು ಮನೋರಂಜನೆ ಕಾರ್ಯಕ್ರಮ ನಿರ್ವಹಿಸ್ಕೋಬೇಕು. ಏನೋ ಅನೇಕ ತೊಂದರೆಗಳು ಬದಲಾದಂಗ 9 ದಿನಗಳ ಕಾಲ ನನ್ನ ಮನೆ ಅಲ್ಲಪ್ಪ, ಇದು ನಂದೇ ಕೆಲಸ, ಇದು ನನ್ನೇ ಗುಡಿ, ಇದು ನಮ್ಮ ತಾಯಿ ಅಂತಂದು ನಾವು ಸೇವೆಯನ್ನ ಮಾಡಬೇಕಪ್ಪ ಅಂತಂದ್ರ ಆ ತಾಯಿ ಅವಳ ಮನೆದೊಳಗ ಇವತ್ತು ವಯಸ್ಸರಿಗೆ ಮನೆತನದೊಳಗ ಕಾಪಾಡಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಇವಾಗ ಯಾಕಪ್ಪ ಅಂತಂದ್ರ ಒಂದು ವಿಷಯ, ಶ್ರೀ ಗ್ರಾಮ ದೇವತೆಯ ಒಂದು ಗ್ರಾಮದೊಳಗೆ ಗುಡಿ ಇರ್ತೈತೆ. ಅವಾಗ ಅಜಾತ ನಾಗಲಿಂಗೇಶ ಮತ್ತು ಮಡಿವಾಳೇಶ್ವರ ಒಳಗ ಭಕ್ತಿ ಇರ್ತಾರ. ಬಂದಂತೊಳಗ ಇವರು ಬಹಳ ಪವಾಡ ಪುರುಷರು ಬಂದು ಸಂಚಾರ ಮಾಡ್ಕೊಂತ ಬಂದಾಗ
ಅಲ್ಲಿ ಒಂದು ಊರಿನೊಳಗ ವಸ್ತು ಇಳಿತಾಳ. ವಸ್ತು ಇಳಿದು ಸಿಕ್ಕಾಪಟ್ಟಿ ಮಳೆ ಆಗ್ತೈತಿ. ಮಳೆ ಆದೊಳಗ ಆ ಗ್ರಾಮ ದೇವತೆಯ ದ್ಯಾಮವ್ವನ ಗುಡಿ ಮುಂದ ಒಳಗ ವಸ್ತು ಆಗ್ತಾಳ. ಅವ ನಾಗಲಿಂಗ ಹೇಳ್ತಾನ, ಲೇ ಅಲ್ಲಿ ಬಂದು ನೋಡೋರಿಬ್ಬರ ಕೈ ಶಿಸ್ಸರ್ನ ಅಂತ. ಯಾವಳು ಅಂತ ಕೇಳೊಳಗ ನಮ್ಮನ್ನ ಬಿಟ್ಟ ರಾತ್ರಿ ಟೈಮ್ನೊಳಗೆ ಯಾರು ಬರ್ತಾರ ಅಂತ ಕೇಳೊಳಗ ಇಲ್ಲ ಗೋವಿಂದ ಭಟ್ಟ ಮತ್ತು ಶಸ್ತ್ರಾಶ್ರಯ ಪತ್ರ ಬಂದು ನೋಡೋ ಕರಿ ಅವ್ರ ಪವಾಡ ಪುಸ್ತಕ ಅವ್ರು ಕೇಳ ಕೊಡ್ತಾರ ಕೇಳೋಳ. ಆಯ್ತು, ಇವಾಗ ನನಗ ಮಳೆ ಹತ್ತೈತಿ, ಚಳಿ ಆಗೈತಿ, ನನಗ ಒಂದು ಇದು ಬೇಕಲ್ಲ, ಗಾಂಧಿ ಸಿಗೋದ್ರನ್ನ ಒಂದು ವಸ್ತು ಬೇಕಲ್ಲ, ಏನಿಲ್ಲ ಹಾಕ್ತಿಲ್ಲ, ರೂಪಾಯಿ ಇಲ್ಲ, ಹೆಂಗ್ ಮಾಡ್ಬೇಕು, ಮನೆಯೆಲ್ಲ ಕದ ಹಾಕ್ಯಾವ, ಯಾವ ಬಕ್ರಿ ಏನೋ ಕೊಡುದಿಲ್ಲ ಅಂತ ಕೇಳಿದೊಳಗ ಅವ ಹೇಳ್ತಾನ, ಅವರಿಬ್ಬರ ಕಡೆ ನಾವು ವಿಚಾರ ಮಾಡೋಣ ಅಂತಂದು ನಾಮಸ್ಮರಣೆ ಮಾಡ್ಕೊಂತ ಕುಂತಾಗ ಅವ ಶಸ್ತ್ರಾಶ್ರಯ ಪತ್ರ ಬಂದ. ಯಪ್ಪ ನಮಗ ಚಳಿ ಹೊತ್ತೈತಿ, ಗಾಂಧಿ ಸೇದಕ್ಕ ಚಳಿ ಹೋಗ್ಬೇಕಪ್ಪ ಅಂತಂದ ನಿದ್ದೆ ಆಗ್ಬೇಕಪ್ಪ, ರೊಕ್ಕಿಲ್ಲ, ತಂಬಾಕಕ್ಕೆ ರೊಕ್ಕಿಲ್ಲ, ನಾವಿನ್ನು ಯಾವ್ದಾರು ಕೇಳೋಣ ಅಂತ ಕೇಳಿದೊಳಗ ಶಸ್ತ್ರಾಶ್ರಯ ಪತ್ರ ಮತ್ತು ಗೋವಿಂದ ಭಟ್ಟ ಕುಂತು ಹೇಳ್ತಾರ, ಇವಾಗ ನಾವು ಯಾವ ಗ್ರಾಮಕ್ಕೆ ಬಂದೀವಿ, ಯಾವ ಗ್ರಾಮದೊಳಗೆ ಯಾವ ತಾಯಿ ಗುಡಿ ಒಳಗೆ ಕುಂತೀವಿ, ಅದೇ ತಾಯಿನ ಒಂದು ನಾಮಸ್ಮರಣೆ ಮಾಡಿ ಕೇಳೋನು. ಆ ತಾಯಿ ಮಗ ಬೇಕಪ್ಪ ಅಂತಂದ್ರೆ ಕೊಡ್ಲಿ, ಮಗ ಬೇಡ ಬಿಡ್ಲಿ ಅಂತಂದು ಕೇಳಿದ್ರು. ಶಸ್ತ್ರಾಶ್ರಯಪ್ಪ ಎಲ್ಲೋ ತಾಯಿ ಮುಂದೆ ಕುಂದು ಕೇಳು ಅಂತ ಕೇಳೊಳಗ ಹೇಳ್ತಾರ, ತಾಯಿ ನಿನ್ನ ಭಕ್ತರ ಮಠದೊಳಗೆ ಬಂದಾರ, ಗುಡಿ ಒಳಗ ಬಂದು ಕೇಳಕತ್ತಾರ, ಕೇಳಿದಂತ ಒಳಗಳನ್ನ ಕೊಡವ ತಾಯಿ, ಮತ್ತೆ ಹಡ್ದಿರಿ, ಮತ್ತೆ ಮಕ್ಕಳಿಗೆ ಕೊಳ್ಳಾದ, ಮತ್ತೆ ನೀ ಯಾರಿಗೆ ಕೊಡ್ತೀಯವ ಅಂತ ಕೇಳೊಳಗ ತಾಯಿ ಕಣ್ಣ ಒಳಗಿರ್ತಕ್ಕಂಥ ನೀರು ಬಂದು ಕೇಳ್ತಾರ. ಕೇಳಿದೊಳಗ ತಾಯಿ ಹೇಳ್ತಾಳ, ನಿನಗೇನ್ ಬೇಕು ಕೇಳು, ನಾ ಕೊಡ್ತೀನಿ ಅಂತಂದು ಗ್ರಾಮ ದೇವತೆಯ ದ್ಯಾಮಮ್ಮ ಹೇಳ್ತಾಳ. ಆಯ್ತು, ನನಗೇನು ಬೇಡ, ಸುಖ ಸಂಪತ್ತು ಜನ ಎಲ್ಲ ಕೊಟ್ಟಾರ, ನನಗ ಇಸದೆ ತಂಬಾಕಕ್ಕ ರೊಕ್ಕ ಕಡಿಮೆ ಆಗ್ಯದ, ನಿನ್ನ ಮೂರನ್ನ ನತ್ತು ಕೊಡು ಅಂತ ಕೇಳೊಳಗ ಆ ತಾಯಿ ಆಗದ ಬಲಗಾಯನ್ನ ಕೇಳು, ನಾನು ಕೊಡ್ತೀನಿ ಅಂತ ಕೇಳ್ತಾಳ. ಬಲಗಾಯನ್ನ ಕೇಳಿದ, ಹಿಂಗ ಕೈಯನ್ನ ಒಡ್ಡಿದ, ಆ ತಾಯಿಗೆ ಬಾಕಳ ಕೆಲೆ ಹಾಕಿತ್ತು, ಆತನ ಬಂಗಾರ ಹಿಂಗ ಸಿಕ್ಕಾಪಟ್ಟಿತ್ತು. ನೋಡ್ರಿ ಎಷ್ಟು ವ್ಯತ್ಯಾಸ ಬರ್ತಾ ಇದೆಯಪ್ಪ ಅಂತಂದ್ರ, ಇವಾಗ ಯಾಕೆ ಹೇಳ್ತೇನಪ್ಪ, ಆ ವಿಷಯ ಬಂದದಂತ ಅಷ್ಟು ಹೇಳಾಕತ್ತಿದ್ದೆ ನಾನು, ಬೇರೆ ವಿಷಯ ಮಾತಾಡಕ್ ಬರಲ್ಲ. ಆ ವಿಷಯ ಯಾಕಪ್ಪ ಅಂತಂದ್ರ, ಇವಾಗ ತಾಯಿ ಹಡೆದ ತಾಯಿ ಅಷ್ಟು ತಂದಿಗಿರಂಗಿಲ್ಲ. ತಾಯಿ ಉಂಡಾನ ತಿಂದಾನ ಶಾಲೆ ಹೋಗ್ಯಾನ, ನನ್ನ ಮಗ ಏನ್ ಮಾಡ್ಯಾನ ಅಂತಂದ್ರೆ ತಾಯಿ ಕೇಳ್ತಾಳ, ತಂದು ಕೇಳಂಗಿಲ್ಲ. ಅದಕ್ಕ ಮಕ್ಕಳು ಹೋಗಿ ಕೇಳ್ಯಾದ್ಮೇಲೆ ಆಕಿ ಕೊಡಬೇಕು ಅಂತ ಚಾಲೆಂಜ್ ಕೇಳಿದ್ರು. ಬಂಗಾರ ಮುತ್ತಿತ್ತು ಮೂಗಿನೊಳಗ ಅದನ್ನ ಕೊಟ್ಲು. ಅದನ್ನ ಕೊಟ್ಟ ಕೆಲಸ ಪತ್ತಾರ ಅಂಗಡಿ ಒಳಗೆ ಹೋಗಿ ಅದನ್ನ ಒತ್ತಿ ಇಟ್ಟು ಅದನ್ನ ರೊಕ್ಕ ತಂದ ಕೆಲಸ ತಂಬಾಕ ಸೇರ್ಕೋ ಅಂತ ಕುಂತು ಬೆಳಕರಿತು, ಚಳಿ ಹಿಡಿತು, ಮತ್ತೆ ನೀ ಹೆಂಗ್ ಮಾಡ್ಬೇಕಪ್ಪ ಅಂತಂದು ಕೇಳಿದೊಳಗ ಆ ತಾಯಿ ಹೇಳ್ತಿರ್ತಾರ, ಶಸ್ತ್ರಾಶ್ರಯ ಪತ್ರ ಗೋವಿಂದ ಭಟ್ಟ ಏನು ವಿಚಾರ ಮಾಡಬೇಡ, ಕೇಳ್ತಕ್ಕಂಥ ಕೇಳಿದೊಳಗ ಅದನ್ನ ದ್ಯಾಮವನ್ನ ಕಟ್ಟಿಗೆ ಮೂತಿನ ತಂಬ ಬೆಂಕಿ ಹಚ್ಚುನು, ಹುರಿ ಕಾಸು ಅಂತ ಕೊಡುನು ಅಂತ ಕೇಳಿದೊಳಗ ಆಯ್ತು ನಡಿಯಪ್ಪ, ನಿನ್ನ ಆಜ್ಞೆ ಪ್ರಕಾರ ಗುರು ಹೆಂಗಿರ್ತಾನ ಹಂಗೆ ಕೇಳೋನು ಅಂತಂದು ಆ ಕಿಲ್ಲಿ ಹಾಕಿದ ಮುಹೂರ್ತ ಹೆಂಗಿತ್ತು ಹಂಗೆ ಇತ್ತು. ಆ ದ್ಯಾಮವನ ಮುಹೂರ್ತ ಹೊರಗೆ ತಂದ ಬೆಂಕಿ ಹಚ್ಚಿ ಹುರಿ ಕಾಸು ಅಂತ ಕುಂತಾಗ ಬೆಳೆ ಕರಿತು. ಅದು ಕಟ್ಟಿಗೆ ಏನಾಯ್ತು, ದ್ಯಾಮವನ ಮೂರ್ತಿ ಬೂದಾಗಿತ್ತು, ನಿದ್ದಾಯ್ತು. ಒಂಟ್ರು ಸಂಚಾರ ಮಾಡ್ಕೊಂತ ಬೆಳಗ್ಗೆ ದ್ಯಾಮವನ ಮಂಗಳಾರಲ್ಲ, ದ್ಯಾಮವನ ಪೂಜೆ ಬರ್ತಾನ, ಪೂಜಾ ಮಾಡ್ಬೇಕಂತ ಹೇಳಿ ಒಳಗೆ ದ್ಯಾಮವನ ಇಲ್ಲ, ನತ್ತನೇ ಇಲ್ಲ, ಎಲ್ಲಿ ಹೋಯ್ತು? ಇಲ್ಲಿ ನೋಡ್ರಿ ಬೆಂಕಿ ಹತ್ತದ ಅಂತ ಇರ್ತಕ್ಕಂಥ ಸಮಯದೊಳಗ ಈ ಜೀವನದೊಳಗ ಈಗ ಅನೇಕ ಸಮಯದೊಳಗ ಭಾರತ ಮಾತಾಡಲ್ಲ. ಅನಂತರ ಆ ತಾಯಿಗ ಹೃದಯದಲ್ಲಿ ಧ್ಯಾನಿಸಿಕೊಂಡು ನನ್ನ ಮಾತಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆಶೀರ್ವಚನ ನೀಡಿದಂತಹ ಶ್ರೀ ಪರಮ ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳು ಶಿವಾನಂದ ಮಠ ಅಲಗತ್ತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀಮದ್ ಗಣ ಚಕ್ರವರ್ತಿ ಚನ್ನಮಲ್ಲಲ್ ಶಿವಾಚಾರ್ಯ ಮಹಾಸ್ವಾಮಿಗಳು ಗಚ್ಚಿ ಹಿರೇಮಠ್ ತೊರಗಲ್ ಇವರಿಂದ ಆಶೀರ್ವಚನ.
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಆಶೀರ್ವದಿಸಿ ಹಾಗೂ ಈ ಒಂದು ಕಾರ್ಯಕ್ರಮದ ವೇದಿಕೆಯಿಂದ ನಿರ್ಗಮಿಸುತ್ತಿರುವ ಶ್ರೀ ವೈಭವ ಅಪ್ಪಯ್ಯ ಮಹಾಸ್ವಾಮಿಗಳು ಮಳೆರಾಜ್ ಮಠ ರಾಮದುರ್ಗ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಊರಿನ ಎಲ್ಲ ನಾಗರಿಕರ ಪರವಾಗಿ ಹಾಗೂ ಜಾತ್ರಾ ಕಮಿಟಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ಜಾತ್ರೆಯನ್ನ ಮಾಡಿ ಈಗ ಎಷ್ಟು ವರ್ಣಿಸಬೇಕು ನಮ್ಮ ದೇವಿನ ನೋಡಿ. ಗುರು ಹಿರಿಯರ ಊರಿನ ಶಕ್ತಿ ಹೆಚ್ಚಿಸಿ ನಿಂತವಳು, 100 ವರ್ಷದ ಕನಸನ್ನು ಇಂದು ನನಸು ಮಾಡಿದಳು. ಎಷ್ಟು ವರ್ಷ ಆಯಿತೇನೋ ದೇವಿ ಜಾತ್ರೆನ ಮಾಡಿ, ಈಗ ಎಷ್ಟು ವರ್ಣಿಸಬೇಕು ನಮ್ಮ ದೇವಿನ ನೋಡಿ. ಈಗ ಎಷ್ಟು ವರ್ಣಿಸಬೇಕು ನಮ್ಮ ದೇವಿನ ನೋಡಿ. ಈ ಕಾರ್ಯಕ್ರಮದ ಕೊನೆಯಂಗ ವಂದನಾರ್ಪಣೆ. ನಮ್ಮ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತ ಹಲಗತ್ತಿಯ ಒಂದು ಗ್ರಾಮದಲ್ಲಿ 100 ವರ್ಷಗಳಿಂದ 100 ಕನಸನ್ನ ಕಟ್ಟಿಕೊಂಡು ಈ ಜಾತ್ರೆಯನ್ನ ಮಾಡುವಂತ ಒಂದು ಕಾರ್ಯಕ್ರಮ ಇವತ್ತು ಕೈಗೂಡಿ ಬಂದಂಥದ್ದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು 2ನೇ ದಿನ. ಈ 2ನೇ ದಿನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ಮಹಾಗಚ್ಚ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಗಚ್ಚಿನ ಹಿರೇಮಠ ತೊರಗಲ್ಲಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಹಲವಾರು ನುಡಿಗಳಿಂದ, ಅದ್ಭುತವಾದ ಮಾತುಗಳಿಂದ, ಸಾಕಷ್ಟು ಉದಾಹರಣೆಗಳಿಂದ, ಸಾಕಷ್ಟು ನಗೆ ಚಟಾಕಿಗಳಿಂದ ಎಲ್ಲರ ಮನಸ್ಸನ್ನ ಮುಟ್ಟುವ ಹಾಗೆ ಬಹಳಷ್ಟು ವಿಚಾರಧಾರೆಗಳನ್ನ ಎಲ್ಲರಿಗೆ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಮ್ಮ ಹಲಗತ್ತಿಯ ಎಲ್ಲ ಸಾರ್ವಜನಿಕರ ಪರವಾಗಿ ಮತ್ತು ಈ ಜಾತ್ರೆಯ ಕಮಿಟಿಯ ಎಲ್ಲ ಸದಸ್ಯರ ಪರವಾಗಿ ತುಂಬ ಹೃದಯದ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ವೈಭವ ಅಪ್ಪಯ್ಯ ಮಹಾಸ್ವಾಮಿಗಳು ಮಳೆರಾಜ ಮಠ ರಾಮದುರ್ಗ ಇವರು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಗ್ರಾಮ ದೇವಿ ಅಂದ್ರೆ ಹೇಗೆ ಮನೆಯಲ್ಲಿ ತಾಯಿ ಅವಶ್ಯಕವೋ, ತಾಯಿಯ ಒಂದು ಆರೈಕೆ ಅವಶ್ಯಕವೋ, ಈ ಗ್ರಾಮನೂ ಕೂಡ ಸಂಪೂರ್ಣ ಸಮೃದ್ಧಿಯನ್ನು ಹೊಂದಬೇಕಾದ್ರೆ ಗ್ರಾಮ ದೇವಿ ಕೂಡ ಆ ಜಾತ್ರೆ ಕೂಡ ಅಷ್ಟೇ ಮುಖ್ಯ ಎಂಬಂತ ಒಂದೇ ಕೆಲವೇ ಮಾತುಗಳನ್ನ ಆಡಿದ್ರು ಕೂಡ ಬಹಳ ಮನ ಮುಟ್ಟುವಂತೆ ತಿಳಿಸಿದ್ದಾರೆ. ಆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಅಪ್ಪಯ್ಯ ಮಹಾಸ್ವಾಮಿಗಳಿಗೂ ಕೂಡ ನಮ್ಮ ಇಡೀ ಹಲಗತ್ತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೋರ್ವ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು ಶಿವಾನಂದ ಮಠ ಹಲಗತ್ತಿ ಇವರು ಕೂಡ ಸಾಕಷ್ಟು ತಮ್ಮ ಅನುಭವದ ನುಡಿಗಳನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಕೂಡ ಇಡೀ ಹಲಗತ್ತಿಯ ಸದ್ಭಕ್ತ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀಮತಿ ಸೋನವ್ವ ದೊಡವಾಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಲಗತ್ತಿ ಇವರಿಗೆ ಕೂಡ ನಮ್ಮ ವೇದಿಕೆಯ ಪರವಾಗಿ ಹಲಗತ್ತಿ ಎಲ್ಲ ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಚಂದ್ರರಾಜ್ ಹಟ್ಟಿಹೊಳಿ ಅವರು, ಚಕ್ರಿಯವನ್ನವರು ಇನ್ನೂ ಅತಿಥಿಗಳು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ವಿದ್ಯಾಶ್ರೀ ಗಣಪ ಮೇಡಮ್ ಅವರಿಗೂ ಕೂಡ ಈ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವೇದಿಕೆಯ ಮೇಲೆ ಆಸೀನರಾದಂತಹ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಎಲ್ಲ ನಮ್ಮ ನಿರೂಪಕರು ಹಾಗೂ ಊರಿನ ಹಿರಿಯರು ಹಾಗೂ ಮಹಿಳೆಯರು, ಸಹೋದರ ಸಹೋದರಿ ಎಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ತಿಳಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಮುಗಿದ ನಂತರ ರಸಮಂಜರಿ ಕಾರ್ಯಕ್ರಮ ಶಿವರಾಜ್ ಮೆಲೋಡಿಸ್ ಬೆಳಗಾವಿಯವರು 10 ಗಂಟೆಗೆ ಸರಿಯಾಗಿ ಇಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ತಾವು ಪ್ರಸಾದವನ್ನು ಸ್ವೀಕರಿಸಿದ ನಂತರ ಸರಿಯಾಗಿ 10 ಗಂಟೆಗೆ ಇಲ್ಲಿ ಹಾಜರಿರಬೇಕು. ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ಹಲಗತ್ತಿ ಇವರು 55ರಿಂದ 58 kg ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದಾರೆ ಬೀರದೇವರ ಗುಡಿಯ ಮುಂದೆ. ಈ ಕಬಡ್ಡಿ ಒಂದು ಪಂದ್ಯಾವಳಿ ಹೊನಲು ಬೆಳಕು ಒಂದು ಇಡೀ ರಾತ್ರಿ ನಡೀತಾ ಇದೆ. ದಯವಿಟ್ಟು ಕಬಡ್ಡಿ ಪಂದ್ಯಾವಳಿನೂ ಕೂಡ ತಾವೆಲ್ಲರೂ ವೀಕ್ಷಣೆ ಮಾಡಬೇಕು ಬಹಳ ಶಾಂತ ರೀತಿಯಿಂದ. ಜೊತೆಗೆ ಎಲ್ಲರೂ ಆ ಜೋಕಾಲಿಯವರು ಬಹಳಷ್ಟು ಬೇಡಿಕೆ ಇದೆ. ಜೋಕಾಲಿ ಆಯ್ತು, ಅಂಗಡಿಗಳಾಯ್ತು, ಯಾರು ಆ ಕಡೆ ಬರ್ತಾ ಇಲ್ಲ ಅಂತೇಳಿ ಅವರ ಬೇಡಿಕೆ ಹೆಚ್ಚಾಗಿದ್ದರಿಂದ ಇಲ್ಲೇ ನೀವು ಕಾರ್ಯಕ್ರಮ ನಡೆಸಿದ್ರೆ ನಮ್ಮ ಎಲ್ಲ ಜೋಕಾಲಿಗಳು ಹಾಗೆ ಕುಂತೀವಿ ಅಂತೇಳಿ ಎಲ್ಲರೂ ದಯವಿಟ್ಟು ಆ ಕಡೆನೂ ಹೋಗ್ರಿ. ಅವರಿಗೆ ಸಾಕಷ್ಟು ಈಗ ಹೆಂಗೆ ನಾವು ಜಾತ್ರೆಗೆ ಅನುಕೂಲ ಮಾಡಿದ್ದೀವಿ, ಅವರು ಬೇರೆ ಬೇರೆ ಕಡೆಗಳಿಂದ ಸಾಕಷ್ಟು ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ದಾರೆ. ಅವರಿಗೂ ಕೂಡ ನಾವೇನ್ ಮಾಡೋಣ, ಹೋಗಿ
ಬಹಳ ಖುಷಿಯಿಂದ ಸಂತೋಷದಿಂದ ನಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿ ಕೂಡ ವಿಶೇಷವಾದ ಮನರಂಜನೆಯನ್ನು ಅನುಭವಿಸೋಣ ಅಂತ ತಿಳಿಸಿ ಇಡೀ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ.